ದಾರು ಕುಡಿದ್ರೆ ಏನ್ ಆಗ್ತದ ಅಂತಕ್ಕಂಥದ್ದು ಒಂದು ಮಾತು ಹೇಳೋದೈತಿ. ಹೇಳ್ರಿಪ್ಪ ಹೇಳ್ರಿ. ಆ ಒಂದು ಒಳ್ಳೆ ಮನಿತಾನ, ಹೌದು, ಮನಿತಾನದೊಳಗ ಆ ಹೆಣ್ಮಕ್ಳೇ ಇದ್ದಿದ್ದಿಲ್ಲ. ದೊಡ್ಡ ಕುಟುಂಬ ಇತ್ತು. ಹೌದು, ದೊಡ್ಡ ಕುಟುಂಬ ಇತ್ತು, ಹೆಣ್ಮಕ್ಳೇ ಇದ್ದಿದ್ದಿಲ್ಲ. ಬಹಳ ದಿವಸದ ಮ್ಯಾಗ ಆ ಮನ್ಯಾಗ ಒಬ್ಬಾಕಿ ಹೆಣ್ಮಗಳು ಹುಟ್ಟಿ ಬಂದಳು. ಹೌದು, ಹುಟ್ಟಿ ಬಂದಳು. ಆ ತಾಯಿ ತಂದಿಗೆ ಖುಷಿ ಆಯ್ತು, ಆಯಿ ಮುತ್ಯಾಗ ಖುಷಿ ಆಯ್ತು, ಬಂಧು ಬಳಗಕ್ಕೆ ಖುಷಿ ಆಯ್ತು, ಎಲ್ಲರಿಗೆ ಖುಷಿ ಆಯ್ತು. ಆ ಮನ್ಯಾಗ ಹೆಣ್ಣು ಮಕ್ಳೇ ಇದ್ದಿದ್ದಿಲ್ಲ. ಒಬ್ಬಾಕಿ ಹೆಣ್ಣು ಮಗಳು ಹುಟ್ಟಿ ಬಂದಳು ಅಂದ ಕೂಡಲಿನ ಎಲ್ಲರಿಗೆ ಖುಷಿ ಆಯ್ತು, ಆನಂದ ಆಯ್ತು. ಹೌದು. ಆ ಮಗಳಿಗೆ ಹೂ ಬೆಳೆಸಿದ್ರು. ಹೌದು, ಹೆಂಗ ಹೂ ಬೆಳೆಸದಂಗ ಹೌದು, ಬೆಳೆಸಿದ್ರು. ಮುಂದೆ ಪ್ರಾಯಕ್ಕೆ ಬಂದಳು ಮಗಳು. ಹೌದು, ಪ್ರಾಯಕ್ಕೆ ಬಂದ ಕೂಡಲೇ ತಾಯಿ ತಂದಿಗೆ ಚಿಂತೆ ಆಗಲ್ಕತ್ತು, ಆಯಿ ಮುತ್ಯಾಗ ಚಿಂತೆ ಆಗಲ್ಕತ್ತು, ಬಂಧು ಬಳಗಕ್ಕೆ ಚಿಂತೆ ಆಗಲ್ಕತ್ತು. ಹೌದು. ಏನತ್ರಿ? ಯಾಕೆ ಚಿಂತೆ ಆಗಲಕತ್ತ ಕೇಳಿದ್ರ? ಯಾಕ್ರಿ? ಈ ಮನಿತನದೊಳಗ ಒಬ್ಬಾಕಿನಿ ಹೆಣ್ಮಗಳು ಹುಟ್ಟಿ ಬಂದಳು ಬಹಳ ದಿವಸದ ಮ್ಯಾಗ. ಹೌದು. ಈ ಮಗಳಿಗೆ ಎಂತ ವರ ಸಿಗುತ್ತದೋ, ಚಲೋ ಸಿಗುತ್ತಾನೋ ಕೆಟ್ಟವ್ ಸಿಗುತ್ತಾನೋ. ಹೌದು. ಈಗಿನ ಕಾಲಮಾನದೊಳಗ ಗೋರ್ಮೆಂಟ್ ನೌಕರಿ ಮಾಡ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಭ ಅದ. ಹೌದು. ಕರೆ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗ ಸಿಕ್ಕರೆ ಸಾಕು ಅಂತೇಳಿ ಹಿಂಗ ಅನ್ಕೋತಿದ್ರು. ಆ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗನ ವರನೇ ಅವ್ರ ಮನೆಗೆ ಬತ್ತು. ಖುಷಿ ಆಯ್ತು. ಹೌದು, ಖುಷಿ ಆಯ್ತು. ಹುಡುಗಗ ಒಂದು ಅಡಿಕೆ ಹೋಳಿನ ಚಟ ಸಹಿತ ಇದ್ದಿದ್ದಿಲ್ಲ. ಹೌದು. ಸೋಪು ಸಹಿತ ಬಾಯಾಗ ಹಾಕೋತಿದ್ದಿಲ್ಲ. ಹೌದು. ಅಷ್ಟು ಒಳ್ಳೆಯ ಸ್ವಭಾವ ಇತ್ತು. ಆ ಹುಡುಗಿ ಕಡೆಯವ್ರಿಗೆ ಎಲ್ಲ ಹುಡುಗ ಇಷ್ಟ ಆದ. ಹೌದು. ಆ ಹುಡುಗನಿಗಿನ ಆ ಹುಡುಗಿ ಇಷ್ಟ ಆಯ್ತು. ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು. ಹೌದು. ಲಗ್ನ ಮಾಡಿ ಮಗಳಿಗೆ ಕಳಿಸ್ತಾರ. ಹೌದು. ಯವ್ವಾ, ಇದು ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ. ನಿನ್ನ ಗಂಡನ ಮನಿ ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ. ಹೌದು. ಅಲ್ಲೇ ನೀನು ಬಾಳೆ ಮಾಡಬೇಕು, ಅಲ್ಲೇ ನೀನು ಸಂಸಾರ ಮಾಡಬೇಕು. ಅತ್ತಿ ಮಾವನೇ ತಾಯಿ ತಂದೆ ಐತಿ ತಿಳಿ, ಗಂಡನೇ ದೇವರತ್ತೆ ತಿಳಿದು ಸೇವಾ ಮಾಡಿ ನಮ್ಮ ಹೆಸರು ತಗೊಂಡು ಬಾ ಮಗಳ ಅಂತೇಳಿ ಆಯಿ ಮುತ್ಯ ತಾಯಿ ತಂದಿ ಬಂಧು ಬಳಗ ಎಲ್ಲಾರ ಅಂದ್ರು. ಹೌದು. ಎಲ್ಲರಿಗೆ ಮಗಳಿಗೆ ಕಳಿಸುವಾಗ ದುಃಖ ಆಯ್ತು. ಒಳ್ಳೆ ಮನ್ತಾನೆ ಇತ್ತು. ಹೌದು. ಅಂದ್ರೂ ಮಗಳಿಗೆ ಕಳಿಸುವಾಗ ಎಲ್ಲರಿಗೆ ದುಃಖ ಆಗದ ಸಾಮಾನ್ಯ ಅದ. ಹೌದು. ದುಃಖ ಆಯ್ತು. ಆ ಮಗಳು ಗಂಡನ ಮನೆಗೆ ನಡ್ಲಿಕ್ಕೆ ಬಂದಳು. ಹೌದು. ನಡ್ಲಿಕ್ಕೆ ಮನೆಗೆ ಬಂದಳು. ಎಲ್ಲ ಆಯ್ತು. ಏನು ಹೆಂಡತಿ ಮಾರಿ ನೋಡ್ಕೊತ ಮನ್ಯಾಗ ಇರೋದಿರ್ತದ? ಇಲ್ಲ. ಕಂಪ್ನಿಗೆ ಹೋಗ್ಬೇಕಾಗ್ತದ. ಹೌದು. ಕೆಲಸ ಮಾಡ್ಲಿಕ್ಕೆ ಹೋದ. ಅಲ್ಲಿ ಕಂಪ್ನಿ ಒಳಗ ಇವನು ದೋಸ್ತರಿದ್ರು 7 ಮಂದಿ. 7 ಮಂದಿ ದೋಸ್ತರಿದ್ರು. ಹೌದು. 7 ಮಂದಿ ದೋಸ್ತರು ಕೇಳ್ತಾರೆ ಇವನಿಗೆ ಲಗ್ನ ಆದವನಿಗೆ. ಏನತ್ರಿ ಅಣ್ಣ ಸ್ವಲ್ಪ ಗಪ್ಪಾರಿ. ಮಂದಿ ದೋಸ್ತರಿದ್ರು, ಲಗ್ನ ಆದವನಿಗೆ ಕೇಳ್ತಾರ ಅವ್ರು. ಏನತ್ರಿ? ದೋಸ್ತ ಲಗ್ನ ರೇ ಭಾರಿ ಆಯ್ತು, ಲಗ್ನ ಪಾರ್ಟಿ ಯಾವಾಗ ಕೊಡ್ತೀವೋ ಅಂತ ಕೇಳಿದ್ರ ಅವರು ದೋಸ್ತರ್ಗ. ಹೌದು. ಅವಾಗ ದೋಸ್ತ್ ಹೇಳ್ತಾನ ಲಗ್ನ ಅದಾವ. ಏನತ್ರಿ? ವಿಚಾರ ಮಾಡಕ್ ಹೋಗ್ಬೇಡ್ರು, ಕಿಶಾದಾಗ 10,000 ರೂಪಾಯಿ ಅದಾವ. 10,000 ಅದಾವ. ಹೌದು. ಈ ರೊಕ್ಕ ಆಗತ್ತನ ಪಾರ್ಟಿ ಮಾಡಕತ್ತೀರಿ ನಡಿ ಅಂದ. ಹೌದು. ಆಫೀಸಿಗೆ ರಜೆ ಹಾಕಿದ್ರು. ಹೌದು. ರಜೆ ಹಾಕಿ ಒಂದು ಸೈಡ್ ಹೋಗಿ ಕೂತು ಪಾರ್ಟಿ ಮಾಡಕತ್ರು. 8 ಗ್ಲಾಸ್ ತಗೊಂಡು 8 ಗ್ಲಾಸ್ದಾಗ ದಾರು ಹಾಕಿದ್ರು. ಒಂದು ಗ್ಲಾಸ್ ತಂದು ಲಗ್ನ ಆದವನ ಮುಂದೆ ಇಟ್ರು. ಹೌದು. ಅವಾಗ ಲಗ್ನ ಆದವ ಹೇಳ್ತಾನ, ಏನತ್ರಿ? ದೋಸ್ತ ನಾ ಕುಡಿಯಂಗಿಲ್ಲ, ನನಗೆ ಹಾಕಬೇಡ ತಂದೇವ. ಹೌದು. ಅವಾಗ 7 ಮಂದಿ ಹೇಳ್ತಾರ ಅವ್ರು. ಏನತ್ರಿ? ಏನ್ ಹೇಳ್ತಾರ ಅಂತ ಕೇಳಿದ್ರ, ನೀ ಖುಷಿದಿಂದ ಪಾರ್ಟಿ ಕುಡ್ಲಿಕ್ಕತ್ತೀವಿ ನಾವು. ಹೌದು. ನೀ ಕುಡಿದ್ರಿ ಪಾರ್ಟಿ, ನೀ ಕುಡಿಲಿಲ್ಲ ಅಂದ್ರ ಪಾರ್ಟಿನೇ ಇಲ್ಲ ಅಂದ್ರ ಅವ್ರು. ಹೌದು. ಎಲ್ಲ ಹಾಳು ಮಾಡ್ತೀವಿ ಅಂದ್ರು. ದೋಸ್ತರ ಮಾತು ಮೀರಬಾರ್ದ ತಿಳಿದುಕೊಂಡು 1 ಗ್ಲಾಸ್ ಕುಡ್ದ, ಮತ್ತೊಂದು ಗ್ಲಾಸ್ ಹಾಕಿದ್ರು. ಹೌದು. ಅದೊಂದು ಗ್ಲಾಸ್ ಕುಡ್ದ, ಮತ್ತೊಂದು ಗ್ಲಾಸ್ ಹಾಕಿದ್ರು. ಹೌದು. ಹಿಂಗ 5-6 ಗ್ಲಾಸ್ ಹಾಕಿದ್ರು. ಈ ಕಂಪ್ನಿ ಚಿತ್ತ ಹಾರಿಬಿತ್ತು. ಅಂಗಾತ್ ಬಿತ್ತು. ತಾಕತ್ ಕಡಿಮೆ ಇತ್ತು. ಹೌದು. ಚಿತ್ತ ಹಾರಿಬಿತ್ತು. ಹೌದು. ಹೆಣ ತಂದು ಮನ್ಯಾಗ ಹಾಕಿ ಹೋದ್ರು. ಹೋದ್ರು. ಮೇ ತಿಂಗಳದಾಗ 1ನೇ ತಾರೀಕಿಗೆ ಅವಂದು ಲಗ್ನ ಆಗಿತ್ತು. ಮೇ ತಿಂಗಳು ಮುಗಿಯಾರದಾಗ 8 ಮಂದಿ ದೋಸ್ತರ ಲಗ್ನ ಆಗಿ ಹೋಯ್ತು. ಹಿಂಗ 8 ಪಾರ್ಟಿ ಆದವು. 4 ದಿನ ಬಿಟ್ಟು ಒಬ್ಬರ ಲಗ್ನ ಆಯ್ತು. ಹಿಂಗಾಯ್ತು. ಹೌದು. ಹಿಂಗ 8 ಲಗ್ನ ಅದು, 8 ಪಾರ್ಟಿ ಅದು. ಮೊದಲು ಏನು ಲಗ್ನ ಆಗಿದೆಲ್ಲ ಅವನಿಗೆ ದಾರು ಕುಡಿಯ ಚಟ ಬಿತ್ತು. ಮೈ ಉಂಡತು. ಹೌದು. ದಿನಾಲು ದಾರು ಕುಡ್ದು ಮನಿಗೆ ಬರ್ತಿದ್ದ, ಹೆಂಡತಿಗೆ ಹೊಡಿತಿದ್ದ, ತಾಯಿ ತಂದಿಗೆ ಬೈತಿದ್ದ. ಹೌದು. ಅಂತ ಸಮಯದೊಳಗೆ ಬಂಗಾರ ಅಂತ 2 ಮಕ್ಕಳು ಹುಟ್ಟದು. ಹೌದು. ಒಂದು ಗಂಡ ಒಂದು ಹೆಣ್ಣ. ಹೌದು. 2 ಮಕ್ಕಳು ಹುಟ್ಟದು. ದಿನಾಲು ಹೆಂಡತಿಗೆ ಹೊಡಿತಿದ್ದ, ದಿನಾಲು ತಾಯಿ ತಂದಿಗೆ ಬೈತಿದ್ದ. ಹೌದು.
ಕುಡಿಲಾರ್ದೆ ಮನೆಗೆ ಬರ್ತಿದ್ದಿಲ್ಲ, ಕುಡಿದ್ರೆ ನಿದ್ದೆ ಹತ್ತಿತ್ತು, ಕುಡಿಲ್ಲ ಅಂದ್ರೆ ಇವನಿಗೆ ನಿದ್ದಿನೇ ಹತ್ತಿದಿಲ್ಲ. ಹೌದು ಹೌದು. ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರ, ಏನತ್ರಿ ಇವನಿಗೆ ಹಿಂಗೆ ಶೈಲಿ ಬಿಟ್ಟಿವಿ ಅಂದ್ರೆ ಇವ್ ಸಂಸಾರ ಹಾಳು ಮಾಡ್ಕೊತಾನ, ಇವನ ಶರೀರ ಹಾಳು ಮಾಡ್ಕೊತಾನ, ಹೌದು. ಇವನಿಗೆ ಸಂಸಾರ ಬೆನ್ನಿಗೆ ಹಚ್ಚಬೇಕಂತ ತಿಳಿದುಕೊಂಡು ಅವನ ಹೆಸರ್ಲೆ 20 ಎಕರೆ ಹೊಲ ಕೊಟ್ಟು ಒಂದು ಬಿಲ್ಡಿಂಗ್ ಮನೆ ಕೊಟ್ಟು ಬ್ಯಾರೆ ಹಾಕಿದ್ರು ತಾಯಿ ತಂದೆ ಸಂಸಾರ ಬೆನ್ನಿಗೆ ಹತ್ತಲಿ ಅಂತೇಳಿ. ಹೌದು. ಕರೆ ಇವೇನು ಸಂಸಾರ ಬೆನ್ನಿಗೆ ಹತ್ಕೋಲಿಲ್ಲ, ಕರೆ ದಾರುದಿ ಬೆನ್ ಹತ್ತದಿವ, ಬರೀ ದಾರದ ಬೆನ್ ಹತ್ತದ. ಹೌದು. ಬೆನ್ ಹತ್ತದ 2 ವರ್ಷದಾಗ 20 ಎಕರೆ ಹೊಲ ಮಾರ್ದ, ಒಂದು ಬಿಲ್ಡಿಂಗ್ ಮನಿ ಮಾರ್ದ, ಊರು ತುಂಬ ಸಾಲ ಮಾಡ್ದ, ಯಾರು 10 ರೂಪಾಯಿ ಕೊಡಲ್ಲ ಆದ್ರೆ ಇವನಿಗೆ ದಾರು ಕೊಡ್ಲಿಕ್ಕ. ಹೌದು ಹೌದು. 2 ವರ್ಷದಾಗ ಎಲ್ಲಾನು ಮಾರ್ದ. ಹೌದು. ಎಲ್ಲಾನು ಮಾರ್ದ, ಯಾರು ರೊಕ್ಕ ಕೊಡಲ್ಲ ಆದ್ರೂ ಒಂದ್ ದಿವಸ ಬಂದು ಹೆಂಡತಿ ಕೇಳ್ತಾನ, ಏನತ್ರಿ ನನಗ ದಾರು ಕುಡಿಯ ಚಟ ಆಗ್ಯದ, ಯಾರು ಮಾತ್ರ ರೊಕ್ಕ ಕೊಡಲಾಗ್ಯಾರ, ನಿನ್ನ ಬಲ್ಯಾಕ ರೊಕ್ಕ ಇದ್ದು ಅಂದ್ರೆ ಕೊಡುವ ತಂದ ಹೆಂಡತಿಗೆ. ಹೌದು. ಹೆಂಡತಿಗೆ ಸ್ವಲ್ಪ ಸಿಟ್ಟು ಬತ್ತು. ಹೌದು. ಒಂದು ದಿವಸ ನಾವು ಇದ್ರ ನಿತ್ಯ ಮಾತಾಡಿಲ್ಲ, ಅದೇ ದಿವಸ ಹಿಂಗ ಕೇಳನ ಗಂಡ ತಿಳ್ಕೊಂಡು ಒಂದ್ ಸ್ವಲ್ಪ ಸಿಟ್ಟು ಬಂದು ಸಿಟ್ಟಿನಾಗತ್ತಾಳ. ಏನತ್ರಿ ರೀ ಹೊಲ ಮಾರಿದ್ರಿ, ಮನಿ ಮಾರಿದ್ರಿ, ಊರ್ ತುಂಬಾ ಸಾಲ ಮಾಡಿದ್ರಿ, ಒಂದು ದಿವಸ ನಿಮಗೆ ಇದ್ರಿಗೆ ನಿಂತು ನಾ ಮಾತಾಡಿಲ್ಲ. ಈ ಸಮಯದೊಳಗ ರೊಕ್ಕ ಕೇಳಕತ್ತೀರ ಅಂದ ಬಳಕ ಒಂದು ಮಾತು ಹೇಳ್ತೀನಿ ನಾನು. ಹೌದು. ನಾ ತಂದಿರ್ತಕ್ಕಂಥ ರೊಕ್ಕದೊಳಗ ನಿಮಗ ಊಟ ನನಗ ಊಟ 2 ಮಕ್ಕಳಿಗೆ ಊಟ ಹಾಕ್ಬೇಕಾದ್ರೆ ರೊಕ್ಕ ಸಾಲಲಾಗ್ಯಾವ. ಇಂಥ ಪರಿಸ್ಥಿತಿ ಒಳಗ ರೊಕ್ಕ ಕೇಳ್ತಿರಲ್ಲ, ನಿಮಗ ನಾಚಿಕೆ ಆಗಲ್ಲೇನ್ರಿ ಅಂತೇಳಿ ಹಿಂಗ ಬೈದೋಳು ಹೆಣ್ಮಗಳು. ಹೌದು. ಹಿಂಗ ಬೈತಿ ತಿಳ್ಕೊಂಡು ಹೆಂಡತಿಗೆ ನೆಲಕ್ಕೆ ಹಾಕಿ ಹೊಡಿಲಿಕ್ಕತ್ತ. ಹೌದು. ಹೊಡಿಲಿಕ್ಕತ್ತ. ಆ ಮಕ್ಕಳು ಬಂದು ತಂದೆ ಕಾಲು ಹಿಡ್ಲಿಕ್ಕತ್ತು. ಹೌದು. ಯಪ್ಪ ಅವು ಹೊಡಿಬೇಡ, ಸಾಯ್ತಾಳ ಅವು ಅಂತೇಳಿ ಮಕ್ಕಳು ಕಾಲು ಹಿಡ್ಲಿಕ್ಕತ್ತು. ಹೌದು. ಕರೆ ಮಕ್ಕಳಿಗೆ ನೋಡ್ಲಿಲ್ಲ, ಮಕ್ಕಳಿಗೆ ಒದಿಲಿಕ್ಕತ್ತ. ಹೌದು. ಮಕ್ಕಳಿಗೆ ಒದಿಬ್ಯಾಡ್ರಿ, ನನಗೆ ಒದಿರಿ ಅಂತೇಳಿ ಹೆಣ್ಮಗಳು ಕಾಲು ಹಿಡ್ಲಿಕ್ಕತ್ತಳು, ಅಕ್ಕಿಗೂ ಒದಿಲಿಕ್ಕತ್ತ. ಒದಲಿಕ್ಕತ್ತ. ಹೊಡೆದು ಸಾಕಾಯ್ತು. ಇವ ದಾರದ ಅಂಗಡಿ ಕಡೆಗೆ ಹೋದ. ದಾರದ ಅಂಗಡಿ ಒಳಗ ಇಂಥ ಗಿರಕಿನ ಗಂಟು ಬಿತ್ತು. ಇಬ್ರು ದಾರು ಕೊಡ್ಕೊತ ಕೂತ್ರು. ಆ ಮಕ್ಕಳಿಗೆ ಹಸು ಆಗಿತ್ತು. ಮಕ್ಕಳು ಕೇಳ್ತಾವ ತಾಯಿಗೆ, ಏನಂದ್ರೆ ಮುಂಚೆ ಹಿಡಿದು ಊಟ ಮಾಡಿಲ್ಲ ನಾವು. ಹೌದು. ತಾಯಿ ಹೊತ್ತು ನೋಡ್ಲಿಕ್ ಬಂದಾನ, ನಮಗೆ ಏನಾರು ಇದ್ರು ಹೊಟ್ಟೆಗೆ ಕೊಡು ತಾಯಿ, ಏನಾರು ನಮಗೆ ಉಣಸು ತಾಯಿ ಅಂತೇಳಿ ಮಕ್ಕಳೆಲ್ಲ ಕತ್ತು. ಅವಾಗ ತಾಯಿ ಎತ್ತಾಳ, ಏನಂದ್ರೆ ಯಪ್ಪ ಇವತ್ತು ಕೆಲಸಕ್ಕೆ ಹೋಗಿಲ್ಲ ನಾನು, ಮನ್ಯಾಗ ಏನು ಇಲ್ಲ, ನಿಮಗೆ ಏನು ಕೊಡಲಿ ಅಂತಂದ್ರು. ಹೌದು. ಅವಾಗ ಮಗ ಏನು ಮಾಡುದು ಕೇಳಿದ್ರೆ ಮಗನಿಗೆ 6 ವರ್ಷ ಇತ್ತು, ಮಗಳಿಗೆ 4 ವರ್ಷ ಇತ್ತು. ಹೌದು. 6 ವರ್ಷದ ಮಗನ ಬಲ್ಯಾಕ 5 ರೂಪಾಯಿ ಇದ್ದು. 5 ರೂಪಾಯಿ. ಹೌದು. 5 ರೂಪಾಯಿ ತಗೊಂಡು ಕೂಸು ಸೀದಾ ಮೆಡಿಕಲ್ ಹೋಯ್ತು. ಹೌದು. ಮೆಡಿಕಲ್ ಹೋಗಿ ಮೆಡಿಕಲ್ ಅಣ್ಣನ ಮುಂದೆ 5 ರೂಪಾಯಿ ಇಟ್ಟು ಕೂಸ್ ಹತ್ತಾವ. ಏನಂದ್ರೆ ಅಣ್ಣ ನಮ್ಗೆ ತುಂಬಾ ಹಸು ಆಗ್ಯದ, ನಮ್ಗೆ ಹಸು ಆಗೋದು ಗೋಳಿ ಕೊಡೋದಕ್ಕಂತ 6 ವರ್ಷದ ಕೂಸ. ಹೌದು. ಅಣ್ಣ ನಮ್ಗೆ ತುಂಬಾ ಹಸು ಆಗ್ಯದ, ಹಸು ಆಗೋದು ಗೋಳಿ ಕೊಡು ಅಣ್ಣ ಅಂದ ಕೂಡಲೇ ಆ ಕೂಸಿನ ಮಾತು ಕೇಳಿ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರ ಹನಿ ಹನಿಯಾಗಿ ಟೇಬಲ್ ಮ್ಯಾಗ ಬೀಳಕತ್ತು. ಹೌದು. ಯಾರ ಮಗ ಇದೆಯೋ, ಇಂಥ ಗಾಳಿ ಯಾಕೆ ಬಂದದು, ಅಂತ ಗೋಳಿ ಯಾಕೆ ಕೇಳಕತ್ತಿದ್ವು ತಂದು ಕೂಡಲೇ ಅವಾಗ ಕೂಸಿ ಹೇಳ್ತದ, ಅಣ್ಣ ದಿನಾಲು ನಮ್ಮ ಅಪ್ಪ ಕುಡಿತಾನ, ನನಗ್ ಹೊಡಿತಾನ, ನಮ್ಮ ಮಗ ಹೊಡಿತಾನ, ನಮ್ಮ ತಂಗಿ ಹೊಡಿತಾನ. ಹೌದು. ನಮ್ಗೆ ಹೊಟ್ಟೆ ತುಂಬಾ ಅನ್ನ ಹಾಕಲ್ಲ, ಏನು ನಮ್ಗೆ ಹೊಡೆದು ಚಿತ್ರ ಹಿಂಸೆ ಮಾಡಕತ್ತಾನ. ನಮ್ಗೆ ದಿನ ಬಹಳ ಹಸು ಆಗ್ತದ, ಒಂದೇ ಟೈಮ್ ಊಟ ಮಾಡ್ತೀವಣ್ಣ, ಒಟ್ಟ ನಮ್ಗೆ ಹಸು ಆಗೋದು ಗೋಳಿ ಕೊಡುವಣ್ಣ ಅಂದ ಕೂಡಲೇ ಅವಾಗ ಅಣ್ಣ ಅಳ್ಳಕ್ ಚಾಲ ಮಾಡ್ದ. ಹೌದು. ಎಂತ ಮಕ್ಕಳಿಗೆ ಎಂತ ಪರಿಸ್ಥಿತಿ ಬಂದತಿ, ಅಳ್ಳಕ್ ಚಾಲ ಮಾಡ್ದ. ಅವಾಗ ಮೆಡಿಕಲ್ ಅಣ್ಣ ಆತಾನ, ಏನಂದ್ರೆ ಯಪ್ಪ ಇಂಥ ಗೋಳಿ ಇಲ್ಲಿ ಸಿಗುದಿಲ್ಲ, ಇನ್ನೊಮ್ಮೆ ಬರಬೇಡ. ಹೌದು. ನಾನು ನಿನಗೆ ಊಟ ಕೊಡಿಸ್ತೀನಿ ತಿಳ್ಕೊಂಡು ಖಾನ ಒಳಗೆ ಹೋಗಿ ಆ ಕೂಸಿನ ಕೈಯಾಗ 3 ಊಟ ಕೊಡಿಸದ. ಹೌದು. ಒಂದು ನಿಮ್ಮ ತಂಗಿಗೆ, ಒಂದು ನಿನಗ, ಒಂದು ನಿಮ್ಮ ಮಗು ಹೊತ್ತಲ್ಲಿ 3 ಊಟ ಕೊಡಿಸದ. ಆ ಊಟ ತಗೊಂಡು ಕೂಸು ಮನೆಗೆ ಬತ್ತು. ಹೌದು. ಮನೆಗೆ ಬಂದು ತಾಯಿ ಮುಂದಿಟ್ಟು ಕೂಸು ಹೇಳ್ತಾರ, ಏನಂದ್ರೆ ಯವ್ವಾ ಆ ಮೆಡಿಕಲ್ ಅಣ್ಣ 3 ಊಟ ಕೊಡಿಸ್ಯಾನ ತಾಯಿ, ಆ ಊಟದಾಗ ನಾವು ಊಟ ಮಾಡೋಣ ಅಂತೇಳಿ ಕೂಸಲಕತ್ತು. ಹೌದು. ತಾಯಿ 3 ಊಟ ಬಿಚ್ಚದ ಕೂಡಲೇ ಆ ಕೂಸು ಹೇಳ್ತದ, ಏನಂದ್ರೆ ಯವ್ವಾ 2 ಊಟದಾಗ ನಾನು ನೀನು ತಂಗಿ ಕಲ್ತು 3 ಮಂದಿ ಊಟ ಮಾಡೋನು, ಅಪ್ಪ ಹಸದು ಬರ್ತಾನ, ಅಪ್ಪಗೊಂದು ಊಟ ತೆಗೆದಿಡ ಅನ್ಲಕತ್ತು ಕೂಸ. ಹೌದು. ಅಪ್ಪ ಹೊಡೆದು ಹೋಗ್ಯಾನ, ಒದ್ದು ಹೋಗ್ಯಾನ. ಹೌದು. ಒದ್ದು ಹೋಗ್ಯಾನ. ಯವ್ವ 2 ಊಟದೊಳಗ ನಾನು ನೀನು ತಂಗಿ ಕಲ್ತು 3 ಮಂದಿ ಊಟ ಮಾಡೋನು, ಒಂದು ಊಟ ಅಪ್ಪ ಹಸದು ಬರ್ತಾನ, ಅಪ್ಪಗ ತೆಗೆದಿಡನು ಅಂದ ಕೂಡಲೇ ತಾಯಿಗೆ ಖುಷಿ ಆಯ್ತು. ಹೌದು. ಆ ಖುಷಿ ಒಳಗ ಒಂದು ಮಾತು ಹೇಳ್ತಾಳ, ಏನಂದ್ರೆ ಯಪ್ಪ ಒಂದಲ್ಲ ಒಂದು ದಿವಸ ನಿಮ್ಮ ಅಪ್ಪ ನನಗೆ ನಿಷೇಧಾಗ ಹೊಡೆದು ಕೊಲ್ತಾನ. ಹೌದು. ನನ್ನ ಮರಣಂತೂ ನಿಮ್ಮ ಅಪ್ಪನ ಕೈಯಾಗಿ ಅದ. ಹೌದು. ಮುಂದೆ ನಾ ಸತ್ತನು ಆ ನಿಮ್ಮ ಅಪ್ಪಗೆ ನೀ ಹಿಂಗೆ ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಯಲ್ಲಿ ಭಾಷೆ
ತಗೊಳಕತ್ತಾಳ. ಹೌದು ಮಗ ಭಾಷೆ ಕೊಡ್ಲಕತ್ತಾನ. ಹೌದು ಭಾಷೆ ಕೊಟ್ಟ. ಯವ್ವ ನಮ್ಮ ಅಪ್ಪಗನ ಹಿಂಗೆ ನೋಡ್ಕೊತಿದ್ರಿ. ಭಾಷೆ ಕೊಟ್ಟ. ಆ ಎರಡು ಊಟ ಮಾಡಿ ತಾಯಿ ಮಗ ಮಗಳು ಕಲ್ತು ಮಲ್ಕೊಂಡ್ರು. ಗಂಡಿದ್ದವ ಫುಲ್ ನಿಷೇಧಾಗ ಕುಡ್ದು ಬಂದು ಆ ಮಲ್ಕೊಂಡಿರ್ತಕ್ಕಂಥ ಹೆಂಡತಿ ಮ್ಯಾಗ ಮಕ್ಕಳ ಮ್ಯಾಗ ಎತ್ತಲಾರ್ದಂತ ಕಲ್ಲು ಹೇರ್ದ. ಹೌದು ಕಲ್ಲು ಹೇರ್ದ. ಆ ಕಲ್ಲ ಹೇರ್ದ ಕೂಡಲೇನೆ ಮುಂದ ಹೊಂಟ ಕೂಡಲೇನೆ ಆ ಕುಡುಕನ ತಾಯಿ ತಂದಿಗೆ ಗೊತ್ತಾಯ್ತು. ಹೌದು ಹುಡುಗನ ತಾಯಿ ತಂದಿ ಗೊತ್ತಾಗಿ ಬಂದು ಬೈತಾರ. ಹೌದು ಎಂತ ಮಗ ಹುಟ್ಟಿದೋ ಬಂಗಾರ ಅಂತ ಸೊಸಿಗೆ ಕೊಲ್ದಿ, ಬಂಗಾರ ಅಂತ ಮೊಮ್ಮಕ್ಕಳಿಗೆ ಕೊಲ್ದಿ. ನಿನ್ನಂತ ಮಗನಿಗೆ ಇಲ್ಲಿ ಜಾಗ ಇಲ್ಲ, ನಿನಗೆ ಬ್ಯಾರೇನೇ ಜಾಗ ತಿಳಿದುಕೊಂಡು ಸ್ವತಃ ತಾಯಿ ತಂದಿನೇ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರ ಅವನ ಮ್ಯಾಗ. ಹೌದು ಕೇಸ್ ಮಾಡಿದ್ರು. ಯಾಕಂತ ಕೇಳಿದ್ರೆ ಜಗತ್ತಿನೊಳಗೆ ನಿನ್ನಂತ ಮಗ ಇರಬಾರ್ದು. ಹೌದು ನಿನ್ನಂತ ಮಗ ಇರಬಾರ್ದು. ನಿನ್ನಂತ ಮಗನ ಜಾಗ ಏನಾಗುತ್ತೆ ಕೇಳಿದ್ರೆ ಸ್ಟೇಷನ್ದಾಗದ, ಅಲ್ಲೇ ನೀನು ಇರ್ಬೇಕು ಅಂತೇಳಿ ಸ್ವತಃ ತಾಯಿ ತಂದಿನೇ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಖರೆ ಹೆಂಗಂತ ಕೇಳಿದ್ರ ಇಲ್ಲಿ ಮಜಾ ಮಾಡಿದ್ರ ಸಲುವಾಗಿ ಅವನಿಗೆ ಸಜೆ ಆಯ್ತು. ಹೌದು ನನ್ನ ಆತ್ಮೀಯ ಬಂಧುಗಳೇ, ಏನ್ ನೀವು ಮಜಾ ಮಾಡ್ತಿರಲ್ಲ ಇದು ಒಳ್ಳೇದಕ್ಕ ಅಲ್ಲ ಅಂತಕ್ಕಂಥದ್ದು ನಮ್ಮ ವಾದ ಐತಿ. ಹಾಗಂತ ಕೇಳಿದ್ರೆ ನಿಮ್ಮ ಹಿಂದ ನಂಬಿ ಬಂದಿರ್ತಕ್ಕಂಥ ಹೆಣ್ತಿರ್ತಾಳೆ, ನಿಮ್ಮನ್ನೇ ನಂಬಿರ್ತಕ್ಕಂಥ ಮಕ್ಕಳು ಇರ್ತಾರ. ದಯವಿಟ್ಟು ಅವರನ್ನ ಪ್ರೀತಿ ಪ್ರೇಮದಿಂದ ನೋಡ್ಕೋರಿ. ಅವ್ರಿಗೊಂದು ಆಯ್ತು ಮುಗೀತು. ಅದಕ್ಕೆ ನಾನು ಕುಡುಕರ ಬಗ್ಗೆ ಹೇಳ್ಬೇಕಾಗ್ಯದ. ನೀವು ಕುಡಿಯೋದ್ರಿಂದ ಏನಾಯ್ತು ಅಂತ ಕೇಳಿದ್ರೆ ನಿಮ್ಮ ಹೆಂಡತಿಗೆ ದುಃಖ ಆಗ್ತದೆ, ನಿಮ್ಮ ಮಕ್ಕಳಿಗೆ ದುಃಖ ಆಗ್ತದೆ ಅಂತಕ್ಕಂಥದ್ದು ಮಾತ ಹೇಳಿ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಒಂದು ಅಣ್ಣಗಳ ಒಂದು ಅಭಿಪ್ರಾಯ ಏನಂತ